ಇದು ರೂಮ್ ಥರನೇ, ರೂಮಲ್ಲ ರೂಮ್ ಥರ. ಇಲ್ಲೊಂದು ದಿವಾನ ಹಾಕ್ಕೊಂಡಿದ್ದೀನಿ, 2 ಬೆಡ್ ಇಟ್ಕೊಂಡಿದ್ದೀನಿ. ನನ್ನ ಮಗಳಿಗೊಂದು ನನಗೊಂದು ಹಾಸ್ಕೊಳ್ಳೋಕ್ಕೆ ಅಂತೇಳಿ. ನೋಡಿ ಇಲ್ಲಿ ಮನೆಯಲ್ಲಿ ನೋಡಿ, ಈಗ ಬಂದರೆ ಇದು ಅಡುಗೆ ಮನೆ. ಅಡುಗೆ ಮನೇಲಿ ಅಲ್ಲೊಂದು ಸಣ್ಣ ಒಳ್ಕಲ್ಲಿ ಇಟ್ಕೊಂಡಿದ್ದೀನಿ. ನನಗೆ ಒಳ್ಕಲ್ಲಿ ತುಂಬ ಇಷ್ಟ. ಎಲ್ಲ ಸ್ವಲ್ಪ ಸರಿ ಮಾಡಬೇಕು, ಎಲ್ಲ ಗಜಿ ಬಿಜಿ ಆಗಿದೆ. ಆಮೇಲೆ ನೋಡಿ ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ, ಅನ್ನ ಮಾಡ್ಕೊಬೇಕು. ಒಂದು ಕರ್ಬೂಜನಿದೆ ಪಾನಕಾಗೆ. ಇದೊಂದು ಕುಟ್ಟೋಕಲ್ಲು, ನನಗೆ ತುಂಬ ಇಷ್ಟ ಕುಟ್ಟೋಕಲ್ಲು. ಇಲ್ಲೊಂದು ಕುಟ್ಟೋಕಲ್ಲಿದೆ, ಇಲ್ಲೊಂದು ಕುಟ್ಟೋಕಲ್ಲಿದೆ. ಈ ಕುಟ್ಟೋಕಲ್ಲು ನನಗೆ ತುಂಬ ಇಷ್ಟ. ಇದು ಇಲ್ಲೊಂದು ಕುಟ್ಟೋಕಲ್ಲಿದೆ, ಮತ್ತು ಇಲ್ಲೊಂದು ಕುಟ್ಟೋಕಲ್ಲಿದೆ ನೋಡಿ, ಅಲ್ಲೊಂದು ಕುಟ್ಟೋಕಲ್ಲಿದೆ, ಒಂದು ಒಳ್ಕಲ್ಲಿದೆ, ಎಲ್ಲ ಇದೆ. ನಮ್ಮ ಮನೇಲಿ ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲ ಇದೆ. ಇದೊಂದು ಪುಟ್ಟು ಸಿಂಕಿಲ್ಲಿ, ಈ ಸಿಂಕಿಗೆ ನಾನು ನೋಡಿ ಪಾತ್ರೆ ತೊಳೆಯೋ ನಾರನ್ನ ಹೀಗಿಟ್ಟಿರ್ತೀನಿ, ನೀರೆಲ್ಲ ಸೂರಕ್ಕೆ ವಾಸನೆ ಬರಲ್ಲ ಅಂತ ಹೇಳಿ. ಒಂದು ಬೆಡ್ಶೀಟ್ ಕೊಂಡಿರ್ತೀನಿ, ಈ ಏನಾದರೂ ಕುಕ್ಕರ್ ರಬ್ಬರು ಅಂತ ಇಂಥದ್ದು ಏನಾದರೂ ಉಜ್ಜೋದಕ್ಕೆ ಅಂತೇಳಿ. ಇದನ್ನು ನಾನು ನೀರು ಮಾಡಿ ಹಾಗೆ ಇಟ್ಕೊಳ್ತೀನಿ. ಇದಕ್ಕೊಂದು ಸಪ್ರೇಟಾಗಿ ಬೌಲ್ ಇಟ್ಟಿಲ್ಲ, ಯಾಕಂದರೆ ನನಗೆ ಸಣ್ಣ ಮನೆ, ಅದಕ್ಕೊಂದು ಸಪ್ರೇಟ್ ಇದಕ್ಕೊಂದು ಸಪ್ರೇಟ್ ಆದರೆ ಆಗಲ್ಲ. ಹೀಗೆ ಹಾಕ್ಕೊಳ್ತೀನಿ ನಾರಿಗೆ, ಹಾಗೆ ತೊಳಿತೀನಿ. ಸಿಂಕಿದು ಪುಟ್ಟು ಸಿಂಕು, ಹಾಗಾಗಿ ಬಿದ್ದಿದ್ದು ಹಾಗೆ ತೊಳಿತೀನಿ. ಇಲ್ಲಿ ನೀರಿಂದು ಟ್ಯಾಂಕ್ ಇಟ್ಕೊಂಡಿದ್ದೀನಿ, ಫಿಲ್ಟ್ರು. ಇಲ್ಲೊಂದು ಓವನ್ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಅದೇ ಹೇಳುತ್ತಲ್ಲ, ಎಲ್ಲ ಇದೆ. ಏನಕ್ಕೂ ನನಗೆ ಇನ್ನೂ ಸರಿ ಮಾಡ್ಕೊತೀನಿ. ಇಲ್ಲೊಂದು ಪಾತ್ರೆ ಸ್ಟ್ಯಾಂಡ್ ಇದೆ, ಇಲ್ಲಿ ತೊಗರಿಬೇಳೆ ಸಕ್ಕರೆ ಕೈ ಸಿಗೋವಂಥದ್ದು. ಮತ್ತು ನೋಡಿ ನಾನು ಇಲ್ಲಿ ಈ ಥರ ನಾನು ಐಡಿಯಾ ಮಾಡ್ಕೊಂಡೆ, ಈ ಥರ ಪಿನ್ ಸಿಗುತ್ತೆ ಅದನ್ನು ತಂದು ನೋಡಿ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ. ಇದು ಸೆಲು ಟೇಪು ಏನಕ್ಕಾದ್ರೂ ಬೇಕಾಗುತ್ತೆ ಅಂತ. ಆಮೇಲೆ ಇದು ಹ್ಯಾಂಡಲ್ ಹೋಗಿತ್ತು, ಆಮೇಲೆ ಇದಕ್ಕೆ ಹಾಕಕ್ಕೆ ಆಗ್ತಾ ಇದ್ದಿಲ್ಲ. ನಾನೇ ಒಂದು ದಾರ ಕಟ್ಟಿ ಇದನ್ನು ಒಂದು ಚೂರು ಸ್ಕ್ರೂನ ಈಚೆ ತಂದು ಹಾಕಿದ್ದೀನಿ. ಆಮೇಲೆ ಇದು ಸ್ಟ್ಯಾಪ್ಲರು, ಯಾವ್ದಾದ್ರು ಪ್ಯಾಕೆಟ್ ಓಪನ್ ಮಾಡಿರ್ತೀವಿ, ಚಿಲ್ಲಿ ಪುಡಿ ಅವು ಇವು ಏನಾದರೂ ಜಾಸ್ತಿ ಆಗಿ ಅದನ್ನು ಪಿನ್ ಮಾಡಿರೋದಕ್ಕಂತ ಒಂದು ಸ್ಟ್ಯಾಪ್ಲರ್ ಇಟ್ಕೊಂಡಿರ್ತೀನಿ ಇಲ್ಲೇ. ಇದು ನಂದು ಪ್ರಿಂಟ್ ಇದು ಅಷ್ಟೇ. ಇದು ಪಿಜ್ಜಾ ಕಟ್ಟರು, ಇದು ಸೋಸೋದು ಮಾಮೂಲಿ ಎಲ್ಲರ ಮನೇಲೂ ಇರುತ್ತೆ. ಇಲ್ಲೇ ಮಿಕ್ಸಿ ಇಟ್ಕೊಂಡಿದ್ದೀನಿ, ಮಿಕ್ಸಿ ಸ್ವಿಚ್ ಇಲ್ಲೇ ಇದೆ, ನಾನೇನು ತೆಗೆಯೋ ಹಾಕಿಲ್ಲ. ಓವನ್ಗೆ ಇಲ್ಲಿ ಸ್ವಿಚ್ ಮಾಡಿಸ್ಕೊಂಡಿದ್ದೀನಿ, ಇಲ್ಲಿ ಹಾಕಿದ ತಕ್ಷಣ ಇಲ್ಲಿ ಓವನ್ ಆನ್ ಆಗುತ್ತೆ. ಇಲ್ಲೊಂದು ಸ್ವಿಚ್ ಮಾಡಿಸ್ಕೊಂಡಿದ್ದೀನಿ. ನೀರಿಗೆ ಇಲ್ಲೇ ಸ್ವಿಚ್ ಇದೆ. ನಾನು ಅಡುಗೆ ಮಾಡುವಾಗ ಬೆಳಗ್ಗೆ ಸಾಲಲ್ಲ ಅಂತ ಹೇಳಿ ಇದನ್ನು ನೋಡಿ ಆಫ್ ಮಾಡಿಕೊಂಡು ಈ ಸ್ವಿಚ್ನ ಲೈಟದ್ದು ಸ್ವಿಚ್ ನಾನು ಅಡುಗೆ ಮನೆಗೆ ಯೂಟ್ಯೂಬ್ಗೆ ವೀಡಿಯೋ ಮಾಡಬೇಕಾದ್ರೆ ಸಾಲಲ್ಲ ಅಂದರೆ ಇದನ್ನು ಹಾಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಿದ್ದೀನಿ. ಎಲ್ಲ ನಂದೇ ಐಡಿಯಾ, ಓನ್ ಐಡಿಯಾ ಇದು. ಮತ್ತು ನೋಡಿ ಮೇಲೆಲ್ಲ ತುಂಬ ನನಗೆ ಕುಕ್ಕರ್ದು ಹುಚ್ಚು, ತುಂಬ ಕುಕ್ಕರ್ ಇದೆ. ಇನ್ನೂ ಆ ಸೈಡ್ ಎಲ್ಲ ಇದೆ. ಇವಾಗ ನನಗೆ ಮೇಲೆ ಹತ್ತಕ್ಕಾಗ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ಯಾಂಡ್ ಎಲ್ಲ ಮಾಡ್ಸೋಣ, ಇದೆಲ್ಲ ಸ್ಟ್ಯಾಂಡ್ ಮಾಡ್ಸೋಣ ಅಂತ ಇದ್ದೀನಿ. ನೋಡಿ ನಮ್ಮ ಪುಟ್ಟ ಕೃಷ್ಣನಿಗೆ ಜೋಳಿ ಕಟ್ಟಿದ್ವು, ಜೋಳಿ ಕಟ್ಟಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ಈ ಕಿಟಕಿಗೂ ಆ ಕಿಟಕಿಗೂ ದಪ್ಪ ದಾರ ಕಟ್ಬಿಟ್ಟು ಇದು ಸ್ಪ್ರಿಂಗು ಕಟ್ಟಿದ್ದೆ. ಅದನ್ನು ಮೊನ್ನೆ ಅವಳೋದಲ್ಲ, ಹಾಗಾಗಿ ಸೀರೆ ಬಿಚ್ಚಿದ್ದೀನಿ. ಇಲ್ಲೆಲ್ಲೂ ನಮಗೆ ಇದಿಲ್ಲ, ಗಾಳಿ ಆಡಲ್ಲ ಅಡುಗೆ ಮನೇಲಿ. ಅದಕ್ಕೊಂದು ಇಲ್ಲಿ ಫ್ಯಾನ್ ಹಾಕ್ಸಿದ್ದೀನಿ, ಸ್ವಲ್ಪ ಗಾಳಿ ಆಗಲಿ ಅಂತ. ಇಲ್ಲೊಂದು ಪುಟ್ಟು ಫ್ಯಾನ್ ಹಾಕ್ಸ್ಕೊಂಡಿದ್ದೀನಿ. ಮತ್ತು ನೋಡಿ ಇದು ಫುಲ್ಲು ಮಣ್ಣಿನ ಪಾತ್ರೆಗಳು. ಈ ಬಾಕ್ಸು ಇದು ಮೊನ್ನೆ ಡಿ ಮಾರ್ಟಲ್ಲಿ ಕುಕ್ಕರ್ಗಳು ತೊಗೊಂಡೆ. ಕುಕ್ಕರು, ಇದು ಮಸಾಲೆ ಡಬ್ಬಿ, ಇದೆಲ್ಲ ಇರೋದೇನೆ. ಕುಕ್ಕರ್ಗಳು ಎಲ್ಲ ಇರೋದು, ನನಗೆ ಇಟ್ಕೊಳ್ಳೋ ಜಾಗ ಇಲ್ಲ. ಹಾಗಾಗಿ ಏನು ಮಾಡಿದ್ದೀನಿ, ಎಲ್ಲ ಹಾಗಾಗಿ ಇಟ್ಟಿದ್ದೀನಿ. ಇವಾಗ ಇನ್ನೆಲ್ಲ ಸರಿ ಮಾಡಿಸ್ಬೇಕು. ನನ್ನ ಹತ್ರ ಪ್ರತಿಯೊಂದು ಐಟಮ್ ಇದೆ. ಗಾಜಿನ ಓವನಲ್ಲಿ ಇರೋದಕ್ಕೆ ಗ್ಲಾಸ್ ಐಟಮ್ಗಳು, ಮಣ್ಣಿನ ಪಾತ್ರೆ ನನಗೆ ತುಂಬ ಇಷ್ಟ. ಮಣ್ಣಿನ ಪಾತ್ರೆ ಇದೆ, ಎಲ್ಲ ಇದೆ. ಆದರೆ ನನಗೆ ನೀಟಾಗಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಯಾಕಂದರೆ ಯೂಟ್ಯೂಬ್ ಮಾಡಿ ಇವಾಗ. ಅದಕ್ಕೋಸ್ಕರ ಇವಾಗೆಲ್ಲ ಅಲ್ಲಿ ಸ್ಟ್ಯಾಂಡ್ಗಳು ಮಾಡ್ಸೋಣ ಅಂತ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಅರಮನೆ ಹೇಗಿತ್ತು ಇವಾಗ ನೋಡಿದ್ದೀರಾ. ಆಮೇಲೆ ಸ್ಟ್ಯಾಂಡ್ ಎಲ್ಲ ಮಾಡಿಸಿದ್ರೆ ಒಂದು ವೀಡಿಯೋ ಮಾಡ್ತೀನಿ, ಅವಾಗ ನೋಡಿ ಹೇಗಿರುತ್ತೆ ಅಂತ ಹೇಳಿ. ವೆಯ್ಟ್ ಲಾಸ್ ಆಗೋದಕ್ಕೆ ಹಾಗೆ ನೋಡ್ಕೊಳ್ಳೋದಕ್ಕೆ ಎಲ್ಲ ಇರೋದ್ರಲ್ಲೇ ನೀಟಾಗಿ ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿ ಈ ಅಲ್ಲಿ ಟ್ಯೂಬ್ಲೈಟ್ಸ್ ಆಗಿಲ್ಲ ಅಂತಂದರೆ ಇಲ್ಲೊಂದು ಬಲ್ಪ್ ಹಾಕೊಂಡಿದ್ದೀನಿ. ಅದು ಆ ಕಡೆ ಒಟ್ಟಾರ ಒಂದು 4-5 ಮನೆ ಇದೆ, ಅಲ್ಲಿ ಮಾತಾಡಿದ್ದು ನಮ್ಮ ಮನೇಲೇ ಮಾತಾಡಿರೋದು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಅಡುಗೆ ಮನೇನ ಇವಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿರ್ತೀನಿ. ನಾನೇ ಸ್ವತಃ ಮೀಶೋದಲ್ಲೆಲ್ಲ ಕಡಿಮೆಗೆ ಸಿಗುತ್ತೆ, ಅದನ್ನೆಲ್ಲ ತಂದು ಫಸ್ಟ್ ಅಡುಗೆ ಮನೆ ನೀವೆಲ್ಲ ನೋಡಿರ್ತೀರ ಹೋಮ್ ಟೂರು. ಇವತ್ತು ಬರೀ ಅಡುಗೆ ಮನೆ ಮಾತ್ರ ತೋರಿಸ್ತಾ ಇದ್ದೀನಿ. ಅಡುಗೆ ಮನೆ ಬಾಗಿಲಿಗೂ ಹೀಗೆ ನಮ್ಮ ಕೃಷ್ಣಪ್ಪನ ಹಾಕಿದ್ದೀನಿ. ಇವಾಗ ಬಾಗಿಲು ತೆಗಿತಾ ಇದ್ದೀನಿ. ಇನೋಗ್ರೇಷನ್ ಟೆಂಟಡ. ಬನ್ನಿ ಇವಾಗ ಒಳಗೋಗೋಣ. ನೋಡಿ ಹೀಗೆ ಇದು ನಮ್ಮ ಅಡುಗೆ ಮನೆ. ಇಲ್ಲೊಂದು ಫ್ರಿಡ್ಜ್ ಇಟ್ಟಿದ್ದೀನಿ ಸಣ್ಣದು, 9x9. ಇಷ್ಟು 9x9 ಇದು ಅಡುಗೆ ಮನೆ, ಬಚ್ಚಲು ಮನೆ ಎಲ್ಲ ಸೇರಿ 9x9. ಒಟ್ಟು ಟೋಟಲ್ ಇದು 13-18 ಇರೋದು ಮನೆ. ಅದು ಪ್ಯಾಸೇಜ್ ಎಲ್ಲ ಹೋಗಿ 9-9 ಹಾಲಿದೆ, 9-9 ಅಡುಗೆ ಮನೆ, ಬಚ್ಚಲು ಮನೆ. ಇದು ರೂಮೇ ಅಂದ್ಕೊಳ್ಬೋದು. ರೂಮ್ ಇದ್ದಿದ್ದನ್ನ ನಾನಿವಾಗ ಅಡುಗೆ ಮನೆ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಲ್ಲ. ಇಲ್ಲೆಲ್ಲ ನೋಡಿ ಈ ಥರ ನನಗೆ ಸ್ಟ್ಯಾಂಡ್ ಇರಲಿಲ್ಲ, ಸ್ಟ್ಯಾಂಡ್ ತೊಗೊಂಡು ಬಂದೆ. ಈ ಸ್ಟ್ಯಾಂಡ್ ತೊಗೊಂಡು ಬಂದೆ, ಅಳತೆ ಹಾಕ್ಕೊಂಡು ಈ ಸ್ಟ್ಯಾಂಡ್ ತೊಗೊಂಡು ಬಂದೆ ನಾನು. ಇಲ್ಲಿ 2 ಸ್ಟೆಪ್ಪು, ಯಾಕಂದರೆ ಎಲ್ಲ ಪಾತ್ರೆ ನನ್ನ ಹತ್ರ ಇತ್ತು, ನಾನೇನೂ ತೊಗೊಂಡಿರೋದು ಇದೊಂದು. ಈ ಥರ ಏನೋ ಒಂದು ಸಣ್ಣ ಪುಟ್ಟು ತೊಗೊಂಡಿದ್ದೀನಿ, ಅಷ್ಟು ಬಿಟ್ಟರೆ ನಾನು ಏನೂ ತೊಗೊಂಡಿಲ್ಲ. ನಾನು ಯೂಟ್ಯೂಬ್ಗೆ ಅಂತ ತೊಗೊಂಡಿಲ್ಲ, ಮೊದಲಿಂದನೂ ನನ್ನ ಹತ್ರ ಎಲ್ಲ ಇತ್ತು. ನನಗೆ ಸ್ವಲ್ಪ ಪಾತ್ರೆ, ಕುಕ್ಕರು ಎಲ್ಲ ಸ್ವಲ್ಪ ಹುಚ್ಚು ಜಾಸ್ತಿ ನನಗೆ, ಮೊದಲಿಂದನೇ ತೊಗೊಂಡಿತ್ತು ನಾನು. ಇವಾಗ ಇದಕ್ಕಂತ ನಾನು ಏನೂ ತೊಗೊಂಡಿಲ್ಲ ನಾನು ಯೂಟ್ಯೂಬ್ಗೆ ಅಂತ. ಇದೆಲ್ಲ ತೋರಿಸಿದ್ದೀನಿ, ಮಣ್ಣಿನ ಪಾತ್ರೆದ ವೀಡಿಯೋ ನೋಡಿ ಎಲ್ಲ. ಇದಿಷ್ಟು ನಾನು ಬಳಸ್ತಾ ಇರ್ತೀನಿ, ಯಾವುದು ಹಾಗೆ ತೆಗೆದಿಡಲ್ಲ, ಎಲ್ಲ ಬಳಸ್ತೀನಿ ನಾನು. ಸುಮ್ಮನೆ ಶೋಗಂತ ಇಟ್ಟಿಲ್ಲ, ಬಳಸ್ತೀನಿ. ಎಲ್ಲ ಬಾಕ್ಸ್ ಮಾಡಿ ಮೇಲಿಟ್ಟಿದ್ದೆ, ಈಗೆಲ್ಲ ತೆಗ್ದಿದ್ದೀನಿ.
ಇದು ಮಾತ್ರ ಮೊನ್ನೆ ತೊಗೊಂಡೆ ಬಾಟಲು, ಇನ್ನೂ ಓಪನ್ ಮಾಡಿಲ್ಲ. ಇದು ಡಿಟಾಕ್ಸ್ ಡ್ರಿಂಕ್, ಇನ್ನು ಬೇಸಿಗೆಗಾಲ ಶುರು ಆಯಿತು, ಡಿಟಾಕ್ಸ್ ಡ್ರಿಂಕ್ ಮಾಡಿಡೋದಕ್ಕೆ ಅಂತ ಹೇಳಿ ತೊಗೊಂಡೆ. ಇದೆಲ್ಲ ಲೋಟದಲ್ಲೆಲ್ಲ ನಾನು ಯೂಸ್ ಮಾಡ್ತೀನಿ ಲೋಟ. ಇದೊಂದು ತೊಗೊಂಡೆ, ಇದೆರಡೇ ತೊಗೊಂಡಿರೋದು. ಇದೆಲ್ಲ ಇತ್ತು ನನ್ನ ಹತ್ರ ನೋಡಿ. ಸುಮ್ಮನೆ ಇದು ಏನಾದರೂ ಚಿಕ್ಕದಾಗಿ ಗ್ರೀನ್ ಟೀ ಕುಡಿಯೋದಕ್ಕೆ ಅಂತ ಹೇಳಿ. ಇದಕ್ಕೆ ಮುಚ್ಚಳ ಇದೆ. ಇದೆರಡು ನಮ್ಮ ಅತ್ತಿಗೆ ಕೊಟ್ಟರು. ಅವರು ಮನೆ ಶಿಫ್ಟ್ ಮಾಡಿದ್ರಲ್ಲ, ನನಗೆ ಯೂಸ್ ಆಗಲ್ಲ ಬೇಬಿ, ನೀವು ತೊಗೊಳಂಗಿರೋ ತೊಗೊಳ್ಳಿ ಅಂದರು. ಸರಿ, ಇದೆರಡು ನಮ್ಮ ಅತ್ತಿಗೆ ಕೊಟ್ಟರು. ಇದೆರಡು ಅವ್ರದ್ದು ಉಡುಗೊರೆ. ಇಲ್ಲೆಲ್ಲ ಇದು ಸುಮ್ಮನೆ ಮೊನ್ನೆ ಇದಕ್ಕೆ ಹೋದಾಗ ಒಂದು ತಂದಿಟ್ಟೆ, ಏನಾದರೂ ಮಾಡೋದಕ್ಕಿರುತ್ತೆ ಚಿಕ್ಕದು ಅಂತ ಹೇಳಿ. ಇದು ಎಲ್ಲ ಸ್ಟೀಲ್ ಪಾತ್ರೆಗಳು ಸೈಜ್ ವೈಸ್ ಇಲ್ಲಿಟ್ಟಿದ್ದೀನಿ, ಚಿಕ್ಕದ್ರಿಂದ ದೊಡ್ಡದವರೆಗೂ ಇಲ್ಲಿದೆ. ಮೊದಲು ಎಲ್ಲ ಮೇಲಿಟ್ಬಿಟ್ಟಿದ್ದೆ ಬಾಕ್ಸ್ ಮಾಡಿ, ಈಗೆಲ್ಲ ತೆಗ್ದು ಕೈಗೆ ಸಿಗೋ ಥರ ಇಟ್ಕೊಂಡಿದ್ದೀನಿ. ಇದೊಂದು ರೈಸ್ ಕುಕ್ಕರ್ ಇದೆ, ಇನ್ನೊಂದು ರೈಸ್ ಕುಕ್ಕರ್ ಇದೆ, ಅದು ಮೇಲಿಟ್ಟಿದ್ದೀನಿ, ಅದು ಸ್ವಲ್ಪ ದೊಡ್ಡದು. ಇದೊಂದು ಕೆಟಲ್ ಇದೆ ನನ್ನ ಹತ್ರ, ಕೆಟಲಲ್ಲೇ ನಾನು ಸ್ವಲ್ಪ ಎಲ್ಲ ಮಾಡ್ಕೊಳ್ಳೋದು. ಇದೊಂದು ಸ್ಟೀಲ್ ಕುಕ್ಕರ್ ಇದೆ, ಇಲ್ಲೊಂದು ಸಣ್ಣದೊಂದು ಕುಕ್ಕರ್ ಇದೆ. ನನ್ನ ಹತ್ರ ಎಲ್ಲ ಥರದ್ದು ತವ ಇದೆ ನೋಡಿ. ಇದು 2 ಪ್ಯಾನ್ ಇದೆ. ಇಲ್ಲಿ ಪುಲ್ಕ ಮಾಡೋದು ತವ ಇದೆ. ಇದ್ರ ಕೆಳಗಡೆ ಇದ್ರದ್ದು ನಾವು ಅಪ್ಪೆ ಅಂತೀವಿ, ಅದಿದೆ. ಗುಂಡ್ಪಂಗ್ಲು ಏನೋ ಅಂತೀರ, ಅದಿದೆ. ಆಮೇಲೆ ಇದು ದೋಸೆ ತವ, ದೋಸೆಗಂತಲೇ ಇಟ್ಕೊಂಡಿದ್ದೀನಿ. ಇದು ಚಪಾತಿಗಂತ ಇಟ್ಕೊಂಡಿದ್ದೀನಿ. ಇದು ಸ್ಯಾಂಡ್ವಿಚ್ ಏನಾದರೂ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದು ಆಪಮ್ಮು, ಎಲ್ಲ ಮಾಡ್ತಾಯಿರ್ತೀನಿ ನಾನು. ಇದು ಆಪಮ್ದು. ಇದು ನಮ್ಮೂರ ಕಡೆ ಕಾಪರ್ ಪೋಳಿ ಅಂತಾರೆ, ಕಪ್ಪ ರೊಟ್ಟಿ ಅಂತಾರೆ. ಇದು ಮಣ್ಣಿಂದು ಹೆಂಚಿದು. ಇದೊಂದು ಇಟ್ಕೊಂಡಿದ್ದೀನಿ. ಇದು ಉತ್ತರ ಕರ್ನಾಟಕದವರ, ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಆದರೆ ತೊಗೊಂಡಿಟ್ಕೊಂಡಿದ್ದೀನಿ. ಇದು ಬಳಿಯೋ ರೊಟ್ಟಿ ಮಾಡೋದಕ್ಕಂತ ತೊಗೊಂಡೆ, ಬಳಿಯೋಕ್ಕಂತೂ ಬರಲಿಲ್ಲ, ಇನ್ನು ಕಲಿಬೇಕು ನಾನು. ಇದೆಲ್ಲ ಮುಂಚೆಯಿಂದನೇ ಇದೆ, ನಾನು ಯೂಟ್ಯೂಬ್ಗಂತ ಏನೂ ತೊಗೊಂಡಿಲ್ಲ ನಾನು. ನನಗೆ ಮನೆ ಅಂದಮೇಲೆ ಸ್ವಲ್ಪ ಎಲ್ಲ ಇರಬೇಕು ಅನ್ನೋದು ಒಂದು ಭಾವನೆ, ಕಲ್ಪನೆ. ಹಾಗಾಗಿ ಎಲ್ಲ ತೊಗೊಂಡಿಟ್ಕೊಂಡಿದ್ದೀನಿ ನೋಡಿ. ಇದಿಷ್ಟಿದಾಯಿತು. ಇಲ್ಲಿಗೆ ಬಂದರೆ ಇದು ನನಗೆ ಕೇಕು ಹುಚ್ಚು ಜಾಸ್ತಿ. ಇಲ್ಲೊಂದು ತೋರಿಸ್ಬಿಡ್ತೀನಿ. ಇಲ್ಲೊಂದು ಸಣ್ಣದು ನನ್ನ ಹತ್ರ ಏನಿದು ಗ್ರೈಂಡ್ರಲ್ಲ, ಮಿಕ್ಸಿ ಅಲ್ಲ, ಏನೋ ಬುಲೆಟ್ ಮಿಕ್ಸಿನೋ ಏನೋ, ಇದೊಂದು ಮಿಕ್ಸಿ ಇದೆ. ಸಣ್ಣದ ಪುಡಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಯೂಟ್ಯೂಬ್ ಮಾಡಿದ್ಮೇಲೆ ತೊಗೊಂಡಿದ್ದು. ಇದೆಲ್ಲ ಡಿಮಾರ್ಟಲ್ಲಿ 39-69ಕ್ಕೆ ಸರ್ವಿಂಗ್ ಬೌಲ್ ಥರ ಅಂತ ತೊಗೊಂಡೆ. ಇದೂ ಅಷ್ಟೇ ಇವಾಗ ತೊಗೊಂಡಿದ್ದು, ಇನ್ನೂ ಯೂಸ್ ಮಾಡಿಲ್ಲ. ಇದೆಲ್ಲ ನನ್ನ ಹತ್ರ ಇತ್ತು. ನನ್ನ ಹತ್ರ ಓವನ್ ಇತ್ತು. ಓವನ್ ತೊಗೊಂಡ್ಮೇಲೆ ಬೇಕಾಗತ್ತೆ ಅಂತ ಇದು ತುಂಬ ಇದೆ. ಇದನ್ನು ತೊಗೊಂಡಿದ್ದೀನಿ. ಇವಾಗ ಚಪಾತಿ ಹಿಟ್ಟು ಕಲಿಸೋದಕ್ಕೆಲ್ಲ ಇದನ್ನೇ ಯೂಸ್ ಮಾಡ್ತೀನಿ. ಇಲ್ಲೊಂದು ಸ್ವಲ್ಪ ಬೌಲ್ ಇದೆ, ಇಲ್ಲೊಂದು ಗಾಜಿನ ಜಾರ್ ಇದೆ. ಕೇಕು ತುಂಬ ಹುಚ್ಚು ನನಗೆ. ಕೇಕ್ ಮಾಡ್ತೀನಿ, ತುಂಬ ವೆರೈಟಿ ಕೇಕ್ ಮಾಡ್ತೀನಿ. ಯೂಟ್ಯೂಬ್ ಮಾಡಿದ್ಮೇಲೆ ಕೇಕ್ ಮಾಡಿಲ್ಲ, ಖಂಡಿತ ಮಾಡ್ತೀನಿ. ಆಮೇಲೆ ಇದು ನಮ್ಮೂರಿನ ಕಡೆದ್ದು ಇಡ್ಲಿ ಪಾತ್ರೆ. ಇದರೊಳಗಡೆ ಕೈಗೆ ಸಿಗೋ ಥರ ಇದು ಒಂದು ಸ್ಟ್ಯಾಂಡ್ ತೊಗೊಂಡೆ ನಾನು. ಈ ಸ್ಟ್ಯಾಂಡು ಮಾಡಿಸ್ದೆ, ಯಾಕಂದರೆ ನನಗೆ ಎಲ್ಲ ಅಟ್ಟದ ಮೇಲೆ ಇಟ್ಬಿಟ್ಟಿದೆ, ಏನೂ ಬಳಸೋಕ್ಕಾಗ್ತಾ ಇರಲಿಲ್ಲ. ಇದರಲ್ಲೇ ನೋಡಿ ಚಿಬ್ಲನ್ನ ಚೆನ್ನಾಗಿ ತೊಳೆದುಬಿಟ್ಟು ಇಟ್ಟಿದ್ದೀನಿ. ಚಿಬ್ಲಿ ಇಡ್ಲಿ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಹಾಕಿದ್ದೀನಿ ನೋಡಿ. ಇಡ್ಲಿ ಪಾತ್ರೆಯಲ್ಲಿ ಹಾಗೆ ಚಿಬ್ಲು, ಅದರದ್ದು ಕಡ್ಡಿ ಎಲ್ಲ ಇಟ್ಟಿದ್ದೀನಿ. ನಮ್ಮೂರಿನ ಕಡೆ ಥರದ್ದು ಕಪ್ಪು ಸಮೇತ ಇದರಲ್ಲಿ ಹಾಕಿಟ್ಟಿದ್ದೀನಿ, ಕೈಗೆ ಸಿಗೋ ಥರ ನೀಟಾಗಿ ಇಟ್ಕೊಂಡಿದ್ದೀನ ಏನು ಅಂತ ಹೇಳಿ. ಇದು ನಾನು ತೊಗೊಂಡು 35 ವರ್ಷ ಆಯಿತು. ಬರೀ 30 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಆವಾಗ. 9 ಇಡ್ಲಿ ಆಗುತ್ತೆ, ಸಣ್ಣ ಇಡ್ಲಿ ಸ್ಟ್ಯಾಂಡು. ಇದೊಂದು ಇಟ್ಕೊಂಡಿದ್ದೀನಿ. ಚಕ್ಲಿ ಒರಳಿರಲಿಲ್ಲ, ಮೊನ್ನೆ ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ, 280 ರೂಪಾಯಿಗೆ ನನಗೆ ಸಿಕ್ತು. ಅದರದ್ದು ಅಚ್ಚೆಲ್ಲ ಈ ಥರ ಕೊಟ್ಟಿದ್ದಾರೆ, ಇದರೊಳಗಡೆ ಇದೆ. ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾರಿಗಾದ್ರು ಬೇಕಾದ್ರೆ ತೊಗೊಳ್ಬೋದು. ಇಲ್ಲೊಂದು ಇದು ಬಾಣಲಿನೂ, ಅದಕ್ಕೆ ಗ್ಲಾಸ್ದು ಮುಚ್ಚಳ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿಗೆ ಬಂದರೆ ಕೇಕಿಂದು ಐಟಮ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಥರನೂ ಇದೆ, ಕೇಕ್ಗೆ ಏನೇನು ಬೇಕು ಎಲ್ಲ ಐಟಮು ಇಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕಾಗೋ ಇದೊಂದು ಸೈಜ್ದು ನೋಡಿ. ಎಲ್ಲ ಇದರಲ್ಲಿ 2 ಇದೆ ನೋಡಿ. ಹಾರ್ಟ್ ಶೇಪ್ ಕೇಕ್ ಇದೆಲ್ಲ ನಾನು ತುಂಬ ವರ್ಷದ ಹಿಂದೆನೇ ತೊಗೊಂಡಿರೋದು, ಯೂಟ್ಯೂಬ್ ಮಾಡಿದ್ಮೇಲೆ ತೊಗೊಂಡಿಲ್ಲ ನಾನು. ಇದು ಕಪ್ ಕೇಕ್ ಮಾಡೋದಕ್ಕೆ.
ಜರಡಿ ಒಂದು ಇರಲಿಲ್ಲ, ಪ್ಲಾಸ್ಟಿಕ್ ಇತ್ತು ಅಂಥೇಳಿ ಮೊನ್ನೆ 99 ರೂಪಾಯಿಗೆ ಸಿಕ್ತು ಅಂತ ಒಂದು ಜರಡಿ ತೊಗೊಂಡೆ. ಇದರಲ್ಲಿ ಸಣ್ಣ ಸಣ್ಣದು ಸರ್ವಿಂಗ್ ಪ್ಲೇಟ್ ಎಲ್ಲ ನಾನು ಏನಾದರೂ ಮಾಡಿದಾಗ ತೋರಿಸೋದಕ್ಕೆ ಅಂತ ತೊಗೊಂಡಿರೋದನ್ನ ಇದರಲ್ಲೇ ಒಂದು ಕಡೆ ಹಾಕಿಟ್ಟಿದ್ದೀನಿ ನೋಡಿ. ಈ ಥರದ್ದೆಲ್ಲ ಇದರಲ್ಲೇ ಹಾಕಿಟ್ಟಿದ್ದೀನಿ. ಇದು ಕೈಗೆ ಸಿಗೋ ಥರನೇ ಈ ಥರ ಸ್ಟ್ಯಾಂಡು ಮಾಡಿಸ್ದೆ ನಾನು. ನಾವು ಅಳತೆ ತೊಗೊಂಡೋದ್ರೆ ಅವರು ನಮಗೆ ಯಾವ ಅಳತೆಗೆ ಬೇಕೋ ಅಳತೆ ಕೊಡ್ತಾರೆ. ಈ ಸ್ಟ್ಯಾಂಡ್ ತೊಗೊಂಡು ಬಂದೆ, ಇದನ್ನು ತೊಗೊಂಡು ಬಂದೆ, ಮೇಲಿರೋ ಸ್ಟ್ಯಾಂಡ್ ತೊಗೊಂಡು ಬಂದೆ. ಇದಿಷ್ಟ ಆಯಿತು. ಈಗ ನೋಡಿ ಇದೆರಡ್ರದ್ದು ವೈರ್ನ ನಾನು ಇಲ್ಲೊಂದು ಹುಕ್ ಹಾಕಿ ಇಲ್ಲಿ ಸಿಕ್ಸಿದ್ದೀನಿ. ಇದು ಕೆಟಲ್ದು, ಇದು ರೈಸ್ ಕುಕ್ಕರ್ದು. ಇಲ್ಲೊಂದು ಮಣ್ಣಿಂದು ಬಾಟಲಿದೆ, ಇದು ನಮ್ಮ ವಾಗ್ಮಿದು ಬಾಟಲು. ಇಲ್ಲೇ ಮರ್ತೋಗ್ಬಿಟ್ಟು ಹೋಗಿದ್ದಾಳೆ. ಈ ಮಣ್ಣಿನ ಪಾತ್ರೆದೆಲ್ಲ ವೀಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಇದಿಷ್ಟ ಆಯಿತು. ಇವಾಗ ಮೇಲೆ ಬಂದರೆ ಅಲ್ಲೊಂದು ಸುಮ್ಮನೆ ಪ್ಲಾಸ್ಟಿಕ್ ಡಬ್ಬಿ ಇಟ್ಕೊಂಡಿದ್ದೀನಿ, ಯಾರಿಗಾದ್ರೆ ಏನಾದರೂ ಪಾರ್ಸಲ್ ಮಾಡೋದಕ್ಕಾದರೆ ಇರಲಿ ಅಂತ ಹೇಳಿ. ಅದೊಂದು ಪ್ಲಾಸ್ಟಿಕ್ ಲೋಟ ಇದೆ. ಇದು ಓವನಲ್ಲಿಡೋ ಯೆಲ್ಲೋ ಕಲರ್ ಇದೆಯಲ್ಲ, ಅದು ಓವನಲ್ಲಿಡೋದು ಇಡ್ಲಿ ಸ್ಟ್ಯಾಂಡು. ಅದೆಲ್ಲ ಓವನ್ದು ಐಟಮು. ಇಲ್ಲಿಗೆ ಬಂದರೆ ಹತ್ರ ತೋರಿಸ್ತೀನಿ. ಮೇಲೆ ಹತ್ತೋದಕ್ಕಂತ ಒಂದು ಕಬ್ಬಿಣದ್ದು ಸ್ಟೂಲ್ ಇಟ್ಕೊಂಡಿದ್ದೀನಿ ನೋಡಿ, ಗಟ್ಟಿ ಇದೆ. ಕಬ್ಬಿಣದ ಸ್ಟೂಲ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಇದೊಂದು ಚಾಕ್ಲೇಟ್ ಬಾಕ್ಸ್ ಇತ್ತು, ಅದರಲ್ಲಿ ನೋಡಿ ಐಸ್ ಕ್ಯಾಂಡಿದ್ದು ಕುಲ್ಫಿ ಅದೆಲ್ಲ ಮೌಲ್ಡು ಕೈಗೆ ಸಿಗೋ ಥರ ಇದರಲ್ಲಿ ಹಾಕಿಟ್ಟಿದ್ದೀನಿ. ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮೊನ್ನೆ ಇನ್ನೂ 2 ದಿವಸ ಆಗಿಲ್ಲ ಕ್ಲೀನ್ ಮಾಡಿ. ಆಗಲೇ ನೋಡಿ ನಮ್ಮದು ರೋಡ್ ಸೈಡು ಧೂಳು ನೋಡಿ ಎಷ್ಟಾಗಿದೆ. ರೋಡ್ ಸೈಡು ಮನೆ ತುಂಬ ಧೂಳು ಬರುತ್ತೆ. ಏನೇ ಒಂದು ತೊಗೊಳ್ಬೇಕಾದ್ರೂ ನಾವು ತೊಳೆದಿನೇ ಬಳಸಬೇಕು. ಏನೂ ಮಾಡೋಕ್ಕಾಗಲ್ಲ. ಇರೋ ಜಾಗದಲ್ಲೇ ನೀಟಾಗಿ ಒಂದು ಸ್ವಲ್ಪ ಇಟ್ಕೊಳ್ಳೋಣ. ಇದೆಲ್ಲ ನನಗೆ ಕೈಗೆ ಸಿಗದೆ ಏನೂ ಬಳಸ್ತಾ ಇರಲಿಲ್ಲ. ಹಿಂಗೆ ಚೇರ್ ಮೇಲೆ ಹತ್ತಿ ಇದನ್ನು ಇಲ್ಲಿ ಇಡ್ತೀನಿ ನೋಡಿ. ಇದೊಂದು ಲೋಟ ಇದೆ, ಅದು ಯಾರಾದರೂ ಬಂದರೆ ಜ್ಯೂಸ್ ಹಾಕ್ಕೊಡೋಕ್ಕೆ ಚೆನ್ನಾಗಿದೆ, ಮಕ್ಕಳ ಕೈಗೆ ಕಲರ್ ಚೆನ್ನಾಗಿದೆ ಅಂತ ಇಟ್ಕೊಂಡಿದ್ದೀನಿ. ಇಷ್ಟು ಮೇಲಿಗೆ ಇಟ್ಕೊಂಡಿದ್ದೀನಿ. ಸರಿ ಇದೆಯಾ? ಮೊನ್ನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದೆ. ಈಗ ಅಡುಗೆ ಮನೆಗೆ ಹೋಗೋಣ. ಇಲ್ಲೊಂದು ಮೀಶೋದಲ್ಲಿ ಸಿಕ್ತು ನನಗೆ, 100-110 ಎಷ್ಟೋ ನೆನಪಿಲ್ಲ. ಇದೊಂದು ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಈ ಗೋಡೆಗೆ ಅಂತ ಹಾಕ್ಕೊಂಡೆ. ಇದಿಷ್ಟು ಹೀಗೆ. ಈಗ ಬಂದರೆ ಸೌಟೆಲ್ಲ ಒಂದು ಬ್ಯಾಸ್ಕೆಟ್ಗೆ ಹಾಕಿಟ್ಕೊಂಡಿದ್ದೆ. ಸರಿ ಇದು ಮೀಶೋದಲ್ಲಿ ತೊಗೊಂಡೆ. ಇದನ್ನು ಒಂದು ಹೊಡೆದು ಇಲ್ಲಿ ಸೌಟ್ಗಳೆಲ್ಲ ಹಾಕಿಟ್ಕೊಂಡಿದ್ದೀನಿ. ನಮ್ಮದೇ ಇಲ್ಲಿ ಮುಂದ್ಗಡೆ ಮನಿ ಪ್ಲಾಂಟ್ ಗಿಡ ಇತ್ತು. ಈಗ ಬಾಟ್ಲನ್ನ ಈಗ ದಾರದಲ್ಲಿ ಕಟ್ಟಿ ನೋಡಿ ಆಗಲೇ ಎಷ್ಟು ಬೇರು ಬಂದಿದೆ. ಹೀಗೆ ಸುಮ್ಮನೆ ಶೋಗೆ ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ ಈಗ ಬಿಟ್ಟಿದ್ದೀನಿ. ಇಷ್ಟೇ ಇದ್ದಿದ್ದು, ಇಷ್ಟುದ್ದ ಬೆಳೆದಿದೆ. ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟುದ್ದ ನಾನು ಹಾಕಿದ್ದೆ, ಎಷ್ಟುದ್ದ ಬೆಳೆದಿದೆ ನೋಡೋಣ ಅಂತ. ಏನೇನು ಸೌಟ್ಗಳಿತ್ತು ಅದನ್ನೆಲ್ಲ ಇಲ್ಲಿ ಹಾಕಿದ್ದೀನಿ. ಸ್ಮ್ಯಾಶರು ಅದೆಲ್ಲ ಇಲ್ಲಿ ಹಾಕಿದ್ದೀನಿ. ಇಲ್ಲಿಗೆ ಬಂದರೆ ನೋಡಿ ಇಲ್ಲೆಲ್ಲ ಡಬ್ಬಿಗಳಲ್ಲಿ ಎಲ್ಲ ಥರ ಹಾಕಿಟ್ಕೊಂಡಿದ್ದೀನಿ. ನಾನು ಏನೇನಿದೆ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಇದು 2 ಡಬ್ಬಿ ತೊಗೊಂಡಿದ್ದೆ ನಾನು ಡಿಮಾರ್ಟಲ್ಲಿ. ನಾನು ಸ್ಟ್ಯಾಂಡ್ ಹಾಕೋಣ ಅಂತೇಳ್ಬಿಟ್ಟು ನೋಡಿ, ನಂದು ಇದು ಸೆಲ್ಫಿ ಸ್ಟಿಕ್ಕು ಹಾಕೋಣ ಅಂತ ಹೇಳಿ ಮಾಡಿದೆ. ಆಮೇಲೆ ಕೈಯಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. 2 ಮಸಾಲೆ ಡಬ್ಬಿ ತೊಗೊಂಡಿದ್ದೆ. ಒಂದು ಪುಡಿಗಳು ಹಾಕಿಟ್ಕೊಳ್ಳೋಕ್ಕೆ, ಒಂದು ಜೀರಿಗೆ ಮೆಣಸೆಲ್ಲ ಹಾಕಿಟ್ಕೊಳ್ಳೋಕ್ಕಂತ ತೊಗೊಂಡೆ. ಆಮೇಲೆ ಬೇಡ ಅನ್ನಿಸ್ಬಿಟ್ಟು ನೋಡಿ ಒಂದರಲ್ಲಿ ಫುಲ್ಲು ಡ್ರೈ ಫ್ರೂಟ್ಸ್ ಹಾಕಿಟ್ಕೊಂಡಿದ್ದೀನಿ. ಇನ್ನೊಂದರಲ್ಲಿ ಈ ಥರ ಜೀರಿಗೆ ಧನಿಯಾ ಇದೆಲ್ಲ ಹಾಕಿಟ್ಕೊಂಡಿದ್ದೀನಿ. ಈ ಥರ ಮಾಡಿಟ್ಕೊಂಡಿದ್ದೀನಿ. ಸರಿ ಇದೆಯಾ ನನಗೆ ಹೇಳಿ. ಇಲ್ದಿರ ಏನಾದರೂ ಸ್ವಲ್ಪ ಚೇಂಜ್ ನನಗೆ ಗೊತ್ತಿದ್ದಂಗೆ ನಾನು ಮಾಡ್ಕೊಂಡಿದ್ದೀನಿ. ಇನ್ನೇನಾದರೂ ನಿಮಗೆ ತಿಳಿಸ್ಕೊಡೋಕ್ಕೆ ಇದ್ದರೆ ಹೇಳಿ. ಇಲ್ಲೆಲ್ಲ ಈ ಥರ ಎಲ್ಲ ಸಾಮಾನು ಹಾಕಿಟ್ಕೊಂಡಿದ್ದೀನಿ. ಇರೋ ಜಾಗದಲ್ಲೇ ತುಂಬ ಚಿಕ್ಕದು ಅಡುಗೆ ಮನೆ ನೋಡಿ ಇಷ್ಟೇ. ನಾನು ಹೀಗೆ ನಿಂತ್ಕೊಂಡ್ರೆ ಇನ್ನೊಬ್ಬರು ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಸಣ್ಣದು ಅಡುಗೆ ಮನೆ. ಆದರೂ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ.
ಇಲ್ಲೆಲ್ಲ ಮಿಕ್ಸಿ ಜಾರ್ಗಳು ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಲೋಟಗಳು, ಸ್ಪೂನ್ಗಳು, ತಟ್ಟೆಗಳು ಈ ಥರ ಇಟ್ಕೊಂಡಿದ್ದೀನಿ. ಸ್ಪೂನ್ ಇಲ್ಲ, ತಟ್ಟೆಗಳು ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಬಂದರೆ ಒಂದು ಟವಲ್ಲು ಹೀಗೆ ನಾನೇ ಕ್ಲಿಪ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದೆಲ್ಲ ಸಿಗುತ್ತೆ, 3 ರೂಪಾಯಿಗೆ ಸಿಕ್ತು ನನಗೆ. ಇದಕ್ಕೇ ಹಾಕ್ಕೊಂಡು ನೋಡಿ ಹಿಂಗೆಲ್ಲ ಹಾಕಿಟ್ಕೊಂಡಿದ್ದೀನಿ. ಇದು ನಂದು ಗ್ರೀನ್ ಟೀದು. ಇಲ್ಲೊಂದು ಪಿನ್, ಇದು ಸೆಲೋ ಟೇಪ್ದು ಒಂದು ಮಿಷಿನ್ ಇಟ್ಕೊಂಡಿದ್ದೀನಿ, ದಾರ ಕಟ್ಬಿಟ್ಟು. ಇಲ್ಲೊಂದು ಸೆಲೋ ಟೇಪು ಇದೆ. ಇಲ್ಲೊಂದು ಪಿನ್ ಸ್ಟ್ಯಾಪ್ಲರ್ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಇದು ಕಪ್ಗಳು, ಮೆಜರ್ಮೆಂಟ್ ಕಪ್ ಇಟ್ಕೊಂಡಿದ್ದೀನಿ. ಇಷ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಬಂದರೆ ಇದು ಸ್ಟ್ಯಾಂಡು ಮೇಲೆ ಹಾಕ್ಬಿಟ್ಟಿದ್ದೆ. ಹಾಗಾಗಿ ಇದಕ್ಕೆ ಇದೇನಾಗ್ತಾ ಇದೆ, ಒಳಗಡೆ ಕಬ್ಬಣ, ಮೇಲೆ ಪ್ಲಾಸ್ಟಿಕ್ದು ಕೋಟಿಂಗ್ ಕೊಟ್ಟಿರೋದು ಉದುರ್ತಾ ಇದೆ. ಸದ್ಯಕ್ಕಿದೆ. ನನಗೆ ಈ ಅಳತೆಗೆ ಸ್ಟ್ಯಾಂಡ್ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀನಿ, ಎಲ್ಲೂ ಈ ಅಳತೆಗೆ ನನಗೆ ಸ್ಟೀಲದ್ದು ಸಿಗ್ತಾ ಇಲ್ಲ. ಸದ್ಯಕ್ಕಿರಲಿ ಅಂತ ಇಟ್ಕೊಂಡಿದ್ದೀನಿ. ನೋಡಿ ಈಗ ಬಂದರೆ ಹೀಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಹೀಗೆ ಅಡುಗೆ ಮನೆಗೆ ಈಗ ಬಂದರೆ ಇಲ್ಲೆಲ್ಲ ಸೌಟ್ಗಳು ಇಟ್ಕೊಂಡಿದ್ದೀನ. ಈ ನೋಡಿ ಒಂದೊಂದೇ ತೋರಿಸ್ತೀನಿ. ಇಲ್ಲಿ ಸ್ಟವ್ ಇಟ್ಕೊಂಡಿದ್ದೀನಿ. ಈ ಸ್ಟವ್ ತೊಗೊಂಡು 11ರಲ್ಲಿ ತೊಗೊಂಡಿದ್ದು. 11ರಿಂದ ಒಂದು ಚೂರು ಆಟೋಮೆಟಿಕ್ಕು, ಒಂದು ಚೂರು ನನಗೆ ಇದು ಬಂದಿಲ್ಲ ನೋಡಿ. ಅದೇ ಆಟೋಮೆಟಿಕ್ಕು, ಒಂದು ಸರಿನೂ ರಿಪೇರಿಗೆ ಬಂದಿಲ್ಲ. ಇದೊಂದು ಒಂದೊಂದು ಸರಿ ಹತ್ತುತ್ತೆ, ಒಂದೊಂದು ಸರಿ ಹತ್ತಲ್ಲ. ಇವಾಗ ಹತ್ಬಿಡ್ತು. ಇಲ್ದಿದ್ರೆ ಇದು ಲೈಟ್ರಲ್ಲಿ ಹತ್ತಿಸ್ಬೇಕು. ಇದು ಮೀಶೋದಲ್ಲಿ ತೊಗೊಂಡು ಇಲ್ಲಿ ಉಪ್ಪು ಮತ್ತು ಹಿಂಗೆ ಇಟ್ಕೊಂಡಿದ್ದೀನಿ. ನಾನು ದಿನ ಬಳಸೋಕ್ಕಂತ ಉಪ್ಪು ಇಟ್ಕೊಂಡಿದ್ದೀನಿ. ಇಲ್ಲೊಂದು ಕುಟಾಣಿ ಇಟ್ಕೊಂಡಿದ್ದೀನಿ ಚಿಕ್ಕದು. ಇದೆಲ್ಲ ನಂದು ಜೀರಿಗೆ ಪುಡಿ, ಹಿಂಗೆಲ್ಲ ಪುಡಿಗಳು ಇಟ್ಕೊಂಡಿದ್ದೀನಿ. ಇದು ಚಕ್ಕೆ ಪುಡಿ, ಇದು ಗ್ರೀನ್ ಟೀ ಪುಡಿ, ಇದು ಉಪ್ಪು, ರಾಕ್ ಸಾಲ್ಟ್ ಪೌಡ್ರು, ಆಮೇಲೆ ಇಲ್ಲೆಲ್ಲ ಪುಡಿ ಇಟ್ಕೊಂಡಿದ್ದೀನಿ. ಇದು ನಾನು ಮೊನ್ನೆ ಇದು ಮಾಡಿದ್ನಲ್ಲ, ವೆನಿಗರಲ್ಲಿ ಕರಿಬೇವು ಹಾಕಿ ವೀಡಿಯೋ ನೋಡಿದ್ದೀರ, ತಲೆಗೆ ಹಚ್ಕೊಳಕ್ಕಂತ, ಅದನ್ನು ಮಾಡಿಟ್ಕೊಂಡಿರೋದು. ಇಷ್ಟಿತ್ತು, ಅರ್ಧ ಖಾಲಿ ಮಾಡಿದ್ದೀನಿ. ಇಲ್ಲೆಲ್ಲ ಈ ಥರ ಪುಡಿಗಳು ಹಾಕಿ ಇಟ್ಕೊಂಡಿದ್ದೀನಿ ಗಾಜಿಂದು ಇದರಲ್ಲಿ. ಇಲ್ಲೊಂದು ಚಾಪರ್ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಕಲ್ಲುಪ್ಪಿಗೆ, ಪುಡಿ ಉಪ್ಪಿಗೆ ನಾನು ಪ್ಲಾಸ್ಟಿಕ್ ಇಟ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಬೇಡ ಅಂತ ಭರಣಿ ತರಿಸ್ದೆ ನಾನು ಮೀಶೋದಲ್ಲಿ. ಅದ್ರದ್ದು ಲಿಂಕ್ ಹಾಕ್ತೀನಿ. ಇದು ನಾನೇ ತರಿಸಿದ್ದು, ಆದರೆ ನಾನು ಏನು ಮಾಡಿದ್ದೀನಿ, ಸೊಟ್ಟ ಹಾಕಿದ್ದೀನಿ. ಸ್ವಲ್ಪ ಹೀಗೆ ಬರಬೇಕಿತ್ತು, ಹೀಗೆ ಬಂದಿದ್ರೆ ಚೆನ್ನಾಗಿರೋದು. ಅದಿವಾಗ ಕಿತ್ತಿ ಅಂಟ್ಸೋಕ್ಕಾಗಲ್ಲ, ಹೋಗ್ಬಿಡುತ್ತೆ ಅದು. ಹಂಗಾಗಿ ನೋಡಿ ಸ್ವಲ್ಪ ಸೊಟ್ಟಾಯ್ತು, ಹಿಂಗೆ ಮಲ್ಕೊಂಡಿರೋ ಥರ ಇದೆ. ಇಲ್ಲೆಲ್ಲ ಸ್ಪೂನ್ಗಳು ಇಟ್ಕೊಂಡಿದ್ದೀನಿ. ಒಂದರಲ್ಲಿ ಚಿಕ್ಕದು, ನನ್ನ ಹತ್ರ ಈ ಥರದ್ದೆಲ್ಲ ಚಿಕ್ಕದು ಇತ್ತು, ಅವಾಗ ತೊಗೊಂಡಿತ್ತು. ಏನಕ್ಕಾದ್ರೆ ಇಡ್ಲಿ ಎಲ್ಲ ತೆಗಿಯೋಕ್ಕಾಗತ್ತೆ ಅಂತ ಇಟ್ಕೊಂಡಿದ್ದೀನಿ. ಇದೊಂದು ಸನ್ಪ್ಯೂರ್ ಎಣ್ಣೆ, ಇದು ಕೊಬ್ಬರಿ ಎಣ್ಣೆ ನನಗೆ ಬಳಸ್ತೀನಿ. ಇದು ಬೇರೆಯವರು ಯಾರಾದರೂ ಬಂದರೆ ಇಲ್ಲೊಂದು ಕುಟಾಣಿ ಇಟ್ಕೊಂಡಿದ್ದೀನಿ, ದೊಡ್ಡದಾಗಿ ಏನಾದರೂ ಇದ್ದರೆ ಕುಟ್ಟೋದಕ್ಕೆ. ಇದು ನನಗೆ ಅದೇ ವೆನಿಗರ್ದು ಹಾಕ್ಕೊಳ್ಳೋ ಸ್ಪ್ರೇ ಬಾಟ್ಲು. ಇಲ್ಲಿ ಸಣ್ಣದೆರಡು ನನ್ನ ಹತ್ರ ಪೆನೈಲ್ ಥರ ಇದೆ, ಅದನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಕೈಗೆ ಸಿಗೋ ಥರನೇ ಎಲ್ಲ ನಾನು ಇಟ್ಕೊಳ್ತೀನಿ, ಎಲ್ಲ ಯೂಸ್ ಮಾಡ್ತೀನಿ. ಈ ಸುಮ್ಮನೆ ಶೋಗಂತ ಇಡಲ್ಲ. ಇದು ಬಿಸಿನೀರು ತುಂಬಿಟ್ಕೊಂಡಿರ್ತೀನಿ. ಕೆಟಲ್ಲು ಹಾಳಾಯಿತು, ನೀರು ಕಾಯಿಸೋ ಕೆಟಲ್ ಹಾಳಾಯಿತು. ಹಾಗಾಗಿ ಅದನ್ನು ಬಿಸಿನೀರು ಇಟ್ಕೊಂಡಿರ್ತೀನಿ. ಆಮೇಲೆ ತಣ್ಣೀರಿಗೆ ಮಿಕ್ಸ್ ಮಾಡಿಕೊಂಡು ಬೆಚ್ಚಗೆ ಕುಡಿತೀನಿ. ಇವಾಗ ಇಲ್ಲಿ ಮೇಲೆ ಬಂದರೆ ಮೇಲೆ ಎಲ್ಲ ಒಳ್ಳೆ ಕಸ ತುಂಬಿಟ್ಟಿದ್ದೆ. ಮೊನ್ನೆ ಎಲ್ಲ ಸರಿ ಮಾಡ್ಕೊಂಡು ಹಿಂಗೆ ಜೋಡಿಸ್ಕೊಂಡೆ. ಅಲ್ಲೆಲ್ಲ ಅಲ್ಯೂಮಿನಿಯಂ ಡಬ್ಬಗಳಿದೆ, ಯೂಸ್ ಮಾಡ್ತಾಯಿಲ್ಲ, ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಸ್ಟೀಲ್ ಡಬ್ಬಿ, ಅಲ್ಯೂಮಿನಿಯಂ ಡಬ್ಬಿ ಎಲ್ಲ. ಇದು ಕೈಗೆ ಸಿಗೋ ಥರ ಇಟ್ಕೊಂಡಿದ್ದೀನಿ. ಪಾತ್ರೆ ತೊಳೆದು ನೋಡಿ, ಇದರಲ್ಲಿ ಪಾತ್ರೆ ತೊಳೆದೇ ಹಾಕ್ಬಿಟ್ಟಿರ್ತೀನಿ. ಇಲ್ಲಿ ನೀರು ಬಿದ್ದಿರುತ್ತೆ, ಆಮೇಲೆ ಒರೆಸಿ ತೆಗೆದಿಟ್ಕೊಳ್ತೀನಿ. ಇದನ್ನು ಪಾತ್ರೆ ತೊಳೆದು ಇಟ್ಕೊಳಕ್ಕಂತ ಇಟ್ಕೊಂಡಿದ್ದೀನಿ. ಇಲ್ಲೊಂದು 2 ಅಲ್ಯೂಮಿನಿಯಂ ಕುಕ್ಕರ್ ಇದೆ, ಅಲ್ಯೂಮಿನಿಯಂ ಕುಕ್ಕರ್ ಹಾಗೆ ಇಟ್ಟಿದ್ದೀನಿ. ಇಲ್ಲಿ ಲೈಟು, ಎಕ್ಸ್ಟ್ರಾ ಲೈಟ್ ಬೇಕಾಗುತ್ತೆ ನನಗೆ, ಸಾಲಲ್ಲ ನೋಡಿ, ಕತ್ಲೆ ಆಗೋಗುತ್ತೆ ಅಡುಗೆ ಮನೆ. ಅದಕ್ಕೆ ಇಲ್ಲೊಂದು ಎಕ್ಸ್ಟ್ರಾ ಅಡುಗೆ ಮಾಡುವಾಗ ಮಾತ್ರ, ವೀಡಿಯೋ ಮಾಡೋಕ್ಕೆ ಮಾತ್ರ ಇದೊಂದು ಲೈಟ್ ಹಾಕ್ಕೊಳ್ತೀನಿ. ಇದು ಬೇಡ ಅಂದಾಗ ನಮಗೆ ನೀರಿಂದಕ್ಕೆ ಇಲ್ಲೇ ನಾನೊಂದು ಪ್ಲಗ್ ಇಟ್ಕೊಂಡಿದ್ದೀನಿ. ಪ್ಲಗ್ ಚೇಂಜ್ ಮಾಡಿದ್ರೆ ಆಯಿತು. ಆಮೇಲೆ ಇಲ್ಲೊಂದು ನೀರಿಂದು ಟ್ಯಾಂಕ್ ಇಟ್ಕೊಂಡಿದ್ದೀನಿ, ಫಿಲ್ಟ್ರು. ಇದು ಓವನ್ ಇತ್ತು ನನ್ನ ಹತ್ರ, ನಾನು ಏನೂ ತೊಗೊಂಡಿಲ್ಲ. ಏನಂದರೆ ತೊಗೊಂಡಿಲ್ಲ. ಈ ಓವನ್ ತೊಗೊಂಡು 14 ವರ್ಷ ಆಯಿತು. ಇದು ಹೋಗ್ಬಿಟ್ಟಿತ್ತು, ಇದೊಂದು ಬದಲಾಯಿಸಿದೆ. 2000 ರೂಪಾಯಿ ತೊಗೊಂಡ್ರು, ವೈಟ್ ಹಾಕ್ಬಿಟ್ರು, ಬೇರೆ ಸಿಗಲಿಲ್ಲ ಅಂತ ಹೇಳಿ.
ಇದು ನಂದು OTG. ನನಗೆ ತುಂಬ ಆಸೆ ಇತ್ತು ಕೇಕು ಮಾಡಬೇಕು ಅಂತ. ಆವಾಗ ನಾನು 5,500 ರೂಪಾಯಿನೋ 6,000 ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿದ್ದು. ನಾನು ಇನ್ನೂ ಮಾಡಿಲ್ಲ, ಯೂಟ್ಯೂಬ್ಗಂತ ಕೇಕ್ ಮಾಡಿಲ್ಲ. ಕೇಕ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಮಾಡ್ತೀನಿ. ಇದು OTGನೂ ಇಲ್ಲೇ ಇಟ್ಕೊಂಡೆ. OTG ಬಾಕ್ಸೆಲ್ಲ ಕೆಲವು ಮೇಲೆ ಇಟ್ಬಿಟ್ಟಿದ್ದೆ, ಈಗ ತೆಗ್ದಿದ್ದೀನಿ. ಅದೆರಡಕ್ಕೂ ಇಲ್ಲಿ ಸ್ವಿಚ್ ಇಲ್ಲಿದೆ, ಯಾವ್ದು ಬೇಕು ಅದು ಹಾಕ್ಕೊಳ್ಬೋದು. ಓವನು, ಕೆಟಲ್ಲು, ರೈಸ್ ಕುಕ್ಕರ್ಗೆಲ್ಲ ಇದೊಂದೇ ಪ್ಲಗ್ ಇರೋದು. ಇಲ್ಲಿ ಮಾಡಿಸ್ಕೊಂಡಿದ್ದೀನಿ, ನಾನೇ ಮಾಡಿಸ್ಕೊಂಡಿರೋದು. ಇದೆಲ್ಲ ನಾನೇ ಮಾಡಿಸ್ಕೊಂಡಿರೋದು. ಇಲ್ಲೊಂದು ಸಣ್ಣ ಸಿಂಕ್ ಇದೆ. ಈ ಸಿಂಕ್ ಹತ್ರ ನಾನು ಇಲ್ಲೊಂದು ಒದ್ದೆ ಆಗಿರುತ್ತೆ, ವಾಸನೆ ಬರುತ್ತೆ ಅಂತ ಹೀಗೆ ಮಾಡಿಟ್ಟಿರ್ತೀನಿ. ನೋಡಿ, ನೀರು ಸೋರ್ತಾ ಇರುತ್ತೆ. ಅಲ್ಲೊಂದು ಬ್ರಷ್ ಇಟ್ಕೊಂಡಿದ್ದೀನಿ. ಇದೆಲ್ಲ ಉಜ್ಜೋದಕ್ಕೆ ವೈಟ್ ಸಿಮೆಂಟ್ ಹಾಕಬೇಕು. ಇದೆಲ್ಲ ಗಲೀಜೆಲ್ಲ ಕಲರ್ ಆಗಿರೋದು, ವೈಟ್ ಸಿಮೆಂಟ್ ಹಾಕಬೇಕು. ಮೊನ್ನೆ ಎಲ್ಲ ತಂದು ಇಲ್ಲಿ ಇದಾಕ್ತೆ. ಇವಾಗ ವೈಟ್ ಸಿಮೆಂಟ್ ಹಾಕಬೇಕು ಸ್ವಲ್ಪ. ಆಮೇಲೆ ಇವಾಗ ಇಲ್ಲಿ ಕೆಳಗೆ ಬಂದರೆ ನೋಡಿ ಇಷ್ಟಾಯಿತು. ಮೇಲೆ ನೋಡಿದ್ರಲ್ಲ ಇಷ್ಟಾಯಿತು. ಈಗ ಇಲ್ಲಿ ಕೆಳಗೆ ಬಂದರೆ ಇಲ್ಲೂ ಅಷ್ಟೇ ಏನೂ ಇಟ್ಕೊಳ್ಳೋಕೆ ಜಾಗ ಇರಲಿಲ್ಲ. ನಾನೇ ಒಂದು ಹಲಗೆ ಹೊಡ್ಕೊಂಡು ಈ ಥರ ಎಲ್ ಶೇಪಿಂದು ಸಿಗುತ್ತಲ್ಲ, ಹಲಗೆ ಹೊಡ್ಕೊಂಡು ಸಾಮಾನು ಇಟ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಮರದ ಸೌಟ್ಗಳು, ಲಟ್ಟಣಿಗೆ ಅದೆಲ್ಲ ಬ್ಯಾಸ್ಕೆಟಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಬ್ಯಾಸ್ಕೆಟಲ್ಲಿ, ಈ ಬ್ಯಾಸ್ಕೆಟಲ್ಲಿ ನಾನು ಇದು ಆ ಸ್ಟಿಕ್ಕರ್ ತರಿಸಿದ್ನಲ್ಲ, ಗೋಡೆಗೆ ಹಾಕೋ ಸ್ಟಿಕ್ಕರು, ಅದು ನಾವು ರೊಟ್ಟಿ ಎಲ್ಲ ಮಾಡ್ಕೊಳ್ಬೋದು. ಆ ಥರ ಇದೆ ಪೇಪರು. ಅದಕ್ಕೆ ಆ ಪೇಪರ್ನ ಬಿಸಾಕಿಲ್ಲ ನಾನು. ಇದು ರೊಟ್ಟಿ ಮಾಡೋ ಪೇಪರು, ಅಮೆಝಾನಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೈ ಬಟ್ಟೆ, ಇದು ಸೋಸೋದಕ್ಕೆ, ನಾನು ತಲೆಗೆ ಏನಾದರೂ ಹಚ್ಕೊಳ್ತಾ ಇರ್ತೀನಲ್ಲ, ಅದು ಸೋಸೋದಕ್ಕಂತ ಇದು ಬಟ್ಟೆ. ಆಮೇಲೆ ಕೈ ಬಟ್ಟೆನೆಲ್ಲ ನೋಡಿ ಸುಮ್ಮನೆ ಅಷ್ಟು ಇಷ್ಟು ದುಡ್ಡು ಕೊಟ್ಟು, ಇದು ನನ್ನ ಮಗಳು ಒಂದು ಕೊಟ್ಲು, ಹಂಗಾಗಿ ಇದು ಇಲ್ದಿರೆ ನಾನು ಈ ಥರದಕ್ಕೆಲ್ಲ ದುಡ್ಡು ಹಾಕಲ್ಲ. ನಾನು ಬೆಡ್ಶೀಟ್ ಅರ್ಧೋಗಿರುತ್ತಲ್ಲ, ಆ ಬೆಡ್ಶೀಟ್ನ ಅರ್ಧೋಗಿರೋದನ್ನೇ ಎಲ್ಲ ಪೀಸ್ ಮಾಡಿಕೊಂಡು ಹೀಗೆ ಇಟ್ಕೊಂಡಿರ್ತೀನಿ, ಕೈ ಬಟ್ಟೆ ಅಂತ ಹೇಳಿ. ನೋಡಿ, ಇದು ಕೈ ಬಟ್ಟೆ. ಆಮೇಲೆ ಇದು ಸೋಸೋ ಬಟ್ಟೆ, ಏನಾದರೂ ಸೋಸೋದಕ್ಕೆ ಅಂಥೇಳಿ ಇದನ್ನು ಹೀಗೆ ಇಟ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಇದು ಬೆಲ್ಲ, ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಬಳಸೋದು, ಸಕ್ಕರೆ ಬಳಸಲ್ಲ. ಬೆಲ್ಲನ ಪುಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ. ಇದು ನಂದು ಏರ್ ಹೆಲ್ತ್ ಗುಮೀಸು. ಇದರಲ್ಲಿ ಒಂದರಲ್ಲೇ 4 ಥರ ಹಾಕಿಟ್ಕೊಳ್ಬೋದು. ಹಾಗಾಗಿ ಇದೊಂದು ಹುರುಳಿಕಾಳು, ಕಡಲೆಕಾಳು ಅದು ಹಾಕಿದ್ದೀನಿ. ಇದು ಕೊಬ್ಬರಿ ಎಣ್ಣೆ ಇದೆ. ಇದು ಆಪಲ್ ಸೈಡರ್ ವೆನಿಗರು ಮೊನ್ನೆ ತಲೆಗೆ ಹಚ್ಕೊಳಕ್ಕಂತ ತರಿಸಿದ್ದು ಇದಿದೆ. ಆಮೇಲೆ ಇದರಲ್ಲಿ ಸ್ವಲ್ಪ ಕುಸ್ಲಕ್ಕಿ ಇಟ್ಕೊಂಡಿದ್ದೀನಿ. ಈ ಬಾಕ್ಸಲ್ಲಿ ಬಂದರೆ ಪ್ರತಿಯೊಂದು ಎಣ್ಣೆ ಇದೆ ನನ್ನ ಹತ್ರ, ತೋರಿಸ್ತೀನಿ. ಪ್ರತಿಯೊಂದು ಎಣ್ಣೆನೂ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಬಾಟ್ಲಲ್ಲಿ ಹಾಕ್ಕೊಂಡು ಎಲ್ಲ ಥರ ಎಣ್ಣೆನೂ ಇದೆ ನನ್ನ ಹತ್ರ. ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಬೇವಿನ ಎಣ್ಣೆ, ಎಲ್ಲ ಥರ ಎಣ್ಣೆನೂ ಇಟ್ಕೊಂಡಿರ್ತೀನಿ ನೋಡಿ. ಇದು ರೋಸ್ ಮಿಲ್ಕು, ಅಯ್ಯೋ ಅಲ್ಲ, ಇದು ಹೇಳೋಕ್ಕೆ ಮರ್ತು, ರೂಅಬ್ಜಾ ಇದೆ. ಇದು ಕೋಕಮ್ ಜ್ಯೂಸು. ಮೊನ್ನೆ ನನ್ನ ಮಗಳಿಗೆ ಅರ್ಧ ಕೊಟ್ಬಿಟ್ಟು ನಾನು ಅರ್ಧ ತೊಗೊಂಡು ಬಂದೆ ಬಾಟಲು. ಇದು ವೆನಿಗರ್ ಇದೆ. ಇದು ಹರಳೆಣ್ಣೆ, ಪ್ಯೂರ್ ಹರಳೆಣ್ಣೆ. ಇದು ಎಳ್ಳೆಣ್ಣೆ. ಇದು ಎಳ್ಳೆಣ್ಣೆ, ಆಮೇಲೆ ತಂದೆ, ಇದು ಗೊತ್ತಿರಲಿಲ್ಲ, ತೊಗೊಂಬಿಟ್ಟಿದೆ ಎಳ್ಳೆಣ್ಣೆ. ಹೀಗೆ ಇದು ಒಂದು ಉದ್ದಿನೆಣ್ಣೆ ಅಂತ ನನಗೊಂದು ಔಷಧಿಗೆ ಬೇಕಿತ್ತು, ಅದಕ್ಕೋಸ್ಕರ ಇದು ತೊಗೊಂಡು ಬಂದಿತ್ತು. ಇಲ್ಲ, ಇದು ಡಾಬರು ಉದ್ದಿನೆಣ್ಣೆ. ಆಮೇಲೆ ನೋಡಿ, ಅದು ಒಂದಕ್ಕೊಂದು ಕೊಂಬೋ ಇತ್ತು, ಹಾಕಿ ತೊಗೊಂಡಿತ್ತು. ಇದು ಹುಣಸೆ ಬೀಜನೆಲ್ಲ ಒಟ್ಟು ಮಾಡಿ ಇಟ್ಟಿರ್ತೀನಿ ನಾನು. ಹುಣಸೆ ಬೀಜ ತಿಂತೀನಿ ನಾನು, ಹಾಗಾಗಿ ಇದನ್ನು ಹೀಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಗ್ರೀನ್ ಟೀ, ಇದು ಯಾರೋ ತಂದ್ರಂತೆ, ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತ ಕೊಟ್ಟರು, ಹಾಗೆ ಇಟ್ಟಿದ್ದೀನಿ. ಇದು ನನಗೆ ಗೋಂದು. ಇದು ನಮ್ಮ ಕೃಷ್ಣಂದು ಒಕ್ಕಳು ಬಳ್ಳಿ, ಅದನ್ನೊಂದು ಡಬ್ಬಿಲಿ ಹಾಕಿಟ್ಟಿದ್ದೀನಿ. ಕೃಷ್ಣಂದು ಒಕ್ಕಳು ಬಳ್ಳಿ. ಇದು ಮುಲ್ತಾನಿ ಮಿಟ್ಟಿ. ಇಲ್ಲೆಲ್ಲ ನೋಡಿ, ನಾನು ಇದು ಯೂಸ್ ಮಾಡ್ತೀನಿ, ತ್ರಿಫಲ, ಅದು ಅಡಿಕೆ ಎಲ್ಲ ಹಾಗಿಟ್ಟಿದ್ದೀನಿ. ಸೋಡಾಗಳು, ಬೇಕಿಂಗ್ ಸೋಡಾ, ಅಡುಗೆ ಇದು ಕೇಕ್ ಮಾಡೋದಕ್ಕೆ, ಇನ್ನೇನಕ್ಕೂ ಬಳಸಲ್ಲ, ಕೇಕ್ ಮಾಡೋದಕ್ಕೆ. ಇದು ನೋಡಿದ್ರೆ ನಮ್ಮ ಕೃಷ್ಣಂದು ಒಕ್ಕಳು ಬಳ್ಳಿ ಬಿದ್ದಿರುತ್ತಲ್ಲ, ಅದನ್ನು ಜೋಪಾನವಾಗಿ ತೆಗೆದಿಟ್ಟಿರ್ತೀನಿ ನಾನು, ನೆನಪಿಗಿರ್ಬೇಕು ಅವೆಲ್ಲ.
ಹಾಗಾಗಿ ನೋಡಿ ಇಷ್ಟಕ್ಕಾಯಿತು. ಅದಕ್ಕೆ ಒಂದೊಂದೇ ಬಾಕ್ಸ್ಲು ತೆಗೆಯೋದಕ್ಕಿಂತ ಇದನ್ನು ತೆಗೆದುಬಿಟ್ರೆ ಆಗುತ್ತೆ ಅಂತ ಈ ಅಳತೆಗೆ ಬಾಕ್ಸ್ ಇಟ್ಕೊಂಡಿದ್ದೀನಿ. ಇಷ್ಟ ಆಯಿತು. ಇದ್ರದ್ದು ವಿಡಿಯೋ ಮಾಡಿದ್ದೀನಿ, ಇನ್ನೊಂದು ಸರಿ ಮಾಡ್ತೀನಿ. ಇದನ್ನು ಕೊಬ್ಬರಿ ಎಣ್ಣೆಗೆ ಹಾಕಿ ಕಾಯಿಸಿದ್ರೆ ಮಕ್ಕಳು ಹಚ್ಚಿದ್ರೆ ನಾವು ಎಳೆ ಮಕ್ಕಳಿಗೆ ಮೂಳೆ ಗಟ್ಟಿ ಆಗುತ್ತೆ, ಬೆಳ್ಳಗಾಗ್ತಾರೆ. ತುಂಬ ಚೆನ್ನಾಗಿದೆ ಅದು. ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅದ್ರದ್ದು. ಇಲ್ಲಿ ಬಂದರೆ ನೋಡಿ, ಇದು ಡಿಪೋ ಅಕ್ಕಿ ಕೊಡ್ತಾರಲ್ಲ, ಅದನ್ನು ತೊಳೆದ್ಬಿಟ್ಟು ಒಣಗಿಸಿಟ್ಟಿದ್ದೀನಿ. ಇನ್ನೇನು ಚಕ್ಲಿ ಎಲ್ಲ ಮಾಡಬೇಕಾಗುತ್ತೆ, ಅದಕ್ಕೆ ಬೀಸಕ್ಕಂತ ಸಬ್ಬಕ್ಕಿನೂ ತಂದೆ ಅದರಲ್ಲೇ ಹಾಕಿಟ್ಟಿದ್ದೀನಿ. ಇದು ಎಣ್ಣೆ ಮೊನ್ನೆ ಹಪ್ಪಳ ಸಂಡಿಗೆ ಮಾಡಿದ್ದ ಎಣ್ಣೆನ ಹಾಗೆ ಮುಚ್ಚಿ ಇಲ್ಲಿಟ್ಟಿದ್ದೀನಿ, ಇನ್ನೊಂದು ಸರಿಗೆ ಬೇಕಾಗತ್ತೆ ಅಂತ ಹೇಳಿ. ಆಮೇಲೆ ಇಲ್ಲಿ ಈರುಳ್ಳಿ ಇಟ್ಕೊಂಡಿದ್ದೀನಿ. ಒರಳ್ಕಲ್ಲಿದೆ, ಒರಳ್ಕಲ್ಲು ರುಬ್ಬೇಕಾದ್ರೆ ಈ ಕಡೆ ಎಳ್ಕೊಳ್ತೀನಿ. ಇಲ್ಲೊಂದು ಕುಟ್ಟೋ ಕಲ್ಲಿದೆ. ಇದೊಂದು ತೆಂಗಿನಕಾಯಲ್ಲಿ ಇದು ಬರ್ತಾಯಿತ್ತು, ಹೂ ಬರ್ತಾಯಿತ್ತು, ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ತೆಂಗಿನಕಾಯಿನ. ಕಬ್ಬಣದ ಬಾಣಲಿ ಇಲ್ಲಿಟ್ಟಿದ್ದೀನಿ, ಕಬ್ಬಣದ ಬಾಣಲಿ ಇಲ್ಲಿದೆ. ಆಮೇಲೆ ಎಕ್ಸ್ಟ್ರಾ ಇರುತ್ತಲ್ಲ ಸಾಮಾನು, ಇವಾಗ ನಾನು ತಂದೆ ಅಲ್ಲಿ ಡಬ್ಬಿಗೆ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇದ್ದಿದ್ದು ಸಾಮಾನೆಲ್ಲ ಈ ಥರದ್ದೊಂದು 450 ರೂಪಾಯಿ, ಇದು 500 ರೂಪಾಯಿ, 499. ಇದನ್ನು ತೊಗೊಂಡು ಇದ್ರಲ್ಲಿ ಹಾಕಿ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಕೆಳಗಡೆ ಅದಕ್ಕೆ ಚಕ್ರ ಇದೆ, ನಾವು ಹೇಗೆ ಹೇಳಿದ್ರೂ ಆಗಿ ಬರುತ್ತೆ. ಇದನ್ನು ಇಟ್ಕೊಂಡಿದ್ದೀನಿ. ದಿನ ನಾನು ಇವೆಲ್ಲ ತೆಗ್ದಿನೇ ಒರೆಸೋದು, ಎಲ್ಲ ಏನೂ ಗಲೀಜಿಟ್ಕೊಳ್ಳಲ್ಲ. ದಿನ ತೆಗ್ದು ಒರೆಸುವಾಗ ಅಷ್ಟು ಒರೆಸ್ತೀನಿ. ಇದು ಮೇಲಿತ್ತು, ಯೂಸ್ ಮಾಡದೆ ಮೊನ್ನೆ ದೋಸೆ ಮಾಡೋಕ್ಕೆ ಹೋದರೆ ಬರಲಿಲ್ಲ, ಅದಕ್ಕೆ ಎಣ್ಣೆ ಹಚ್ಚಿಡ್ಬೇಕಂತೆ. ಚೆನ್ನಾಗಿ ಎಣ್ಣೆ ಹಚ್ಚಿಟ್ಟಿದ್ದೀನಿ. ಇಲ್ಲಿ ಮಿಕ್ಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಚೇರ್ ಇಟ್ಕೊಂಡಿದ್ದೀನಿ ಮೇಲೆ ಹತ್ತೋದಕ್ಕೆ. ಇಲ್ಲಿ ಶಶಿ ಈ ಪಾತ್ರೆ ತೊಳೆಯೋದಕ್ಕೆ ಪೌಡ್ರು, ಇದು ವಿಮ್ ಲಿಕ್ವಿಡು ಇಲ್ಲಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿಯೋ ಮಣೆ ಇಲ್ಲೊಂದು ಇಟ್ಕೊಂಡಿದ್ದೀನಿ. ಇದು ಸಣ್ಣದಾಗಿ ಏನಾದರೂ ಕಸ ಇರುತ್ತಲ್ಲ, ಸಿಂಕಲ್ಲಿ ಹೋಗೋ ಕಸನೆಲ್ಲ ಇದರಲ್ಲಿ ಹಾಕಿಟ್ಕೊಳ್ಳೋಕ್ಕಂತ ಇಲ್ಲೊಂದು ಡಸ್ಟ್ಬಿನ್ ದಿನ ಆಚೆ ಹಾಕ್ತೀನಿ, ಒಳಗೇನೂ ಇಡಲ್ಲ. ಸದ್ಯಕ್ಕಂತ ಎಮರ್ಜೆನ್ಸಿಗಂತ ಇಲ್ಲೊಂದು ಇಟ್ಕೊಂಡಿದ್ದೀನಿ. ಇಲ್ಲಿ ತೆಂಗಿನಕಾಯಿ ಹೊಡ್ಯೋಕೆ ಒಂದು ಮಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನ ಮೇಲೆ ಏನಕ್ಕೆ ಇಟ್ಕೊಂಡಿದ್ದೀನಿ, ಫಸ್ಟ್ ನಾನು ಮಿಕ್ಸಿದೊಂದು ಕತೆ ಹೇಳ್ತೀನಿ. ಫಸ್ಟು ಇಲ್ಲಿ ಇಟ್ಕೊಂಡಿದ್ದೆ ಮಿಕ್ಸಿನ ನಾನು. ನಂದಿನಿ ಕನ್ನಡ ಚಾನಲ್ ಆಗಲಿ, ಬೆಣ್ಣೆ ಕೃಷ್ಣ ಚಾನಲಲ್ಲಿ ಫಸ್ಟ್ ವೀಡಿಯೋನ ನೋಡಿಬೇಕಾದ್ರೆ ಇಲ್ಲಿ ಇಟ್ಕೊಂಡಿದ್ದೆ. ಇಲ್ಲಿ ನನಗಿಲ್ಲಿ ಪ್ಲಗ್ ಪಾಯಿಂಟ್ ಇದೆ, ಅಲ್ಲೇ ಪ್ಲಗ್ ಹಾಕ್ಬಿಟ್ಟು ಇಲ್ಲೇ ಮಿಕ್ಸಿ ಹಾಕೋದು ಹಾಗೆ ಮಾಡ್ತಿದ್ದೆ. ಸ್ಟವ್ ಪಕ್ಕನೇ ಇಟ್ಟಿದ್ನಲ್ಲ, ತುಂಬ ಜನ ನನ್ನ ತುಂಬ ಪ್ರೀತಿ ಮಾಡೋರೆಲ್ಲ ಏನು ಹೇಳಿದ್ರು, ಸ್ಟವ್ ಪಕ್ಕ ಮಿಕ್ಸಿ ಇಡಬೇಡಿ ಅಂತ ಪಾಪ ಪ್ರತಿಯೊಂದರಲ್ಲೂ ನನಗೆ ಕಮೆಂಟ್ ಮಾಡ್ತಾಯಿದ್ರು. ಅದಕ್ಕೆ ಏನು ಮಾಡಿದೆ, ಬೇಡ ಅಂತ ಹೇಳಿ ತೆಗೆದು ಇಲ್ಲಿಟ್ಟಿದ್ದೀನಿ. ಇದನ್ನೇ ಮಿಕ್ಸಿ ಹಾಕ್ಬೇಕಾದ್ರೆ ಏನು ಮಾಡ್ತೀನಿ, ತೆಗಿಯಲ್ಲ. ಈಗ ನೋಡಿ, ಈಗ ಹಾಕ್ಬಿಟ್ಟು ಇಲ್ಲಿ ಪ್ಲಗ್ ಇದೆಯಲ್ಲ, ಇಲ್ಲೇ ಪ್ಲಗ್ ಹಾಕ್ಕೊಳ್ತೀನಿ. ಪ್ಲಗ್ ಹಾಕ್ಕೊಂಡು ರುಬ್ಬಿದ್ಮೇಲೆ ಇದನ್ನು ಹೀಗೆ ಮಾಡ್ತೀನಿ. ಈ ಮಿಕ್ಸಿ ತೊಗೊಂಡು 18 ವರ್ಷ ಆಯಿತು. ಇದು ಸಮೇತ ಸಣ್ಣ ಪುಟ್ಟ ರಿಪೇರಿಗೆ ಬಂದಿದೆ. ವೈಟ್ ಕಲರ್ ಇದ್ದಿದ್ದು ಆ ಕಲರ್ ಚೇಂಜ್ ಆಗಿದೆ, ಆ ಕಲರ್ ಇರಲಿಲ್ಲ. ಇಷ್ಟು ನಂದು ಅಡುಗೆ ಮನೆಯದ್ದು ವೀಡಿಯೋ ನೋಡಿದ್ರಲ್ಲ. ಲಿಕ್ವಿಡ್ನ ಹಾಕೋದಕ್ಕೇನು ಇದು ಮಾಡಲ್ಲ, ಇದಕ್ಕೇ ಒಂದು ಸ್ವಲ್ಪ ಹಾಕ್ಕೊಂಡಿರ್ತೀನಿ. ಯಾಕಂದರೆ ಬೇರೆ ಬೌಲ್ ಇಡೋಕ್ಕೆಲ್ಲ ಜಾಗ ಇಲ್ಲ. ನೋಡಿದ್ರಲ್ಲ, ಇಲ್ಲೆಲ್ಲ ಸ್ವಲ್ಪ ನಂದು ಮೇಕಪ್ದು ಅದು ಇದು ಅಂತ ಇಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ತೋರಿಸಲ್ಲ. ನಂದು ದಿನ ಹಚ್ಕೊಳ್ಳೋದು, ಬಳೆ ಸ್ಟ್ಯಾಂಡು ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇಲ್ಲೇನೂ ತೆಗೆದು ತೋರಿಸಿಲ್ಲ ನಾನು. ಇಷ್ಟು ನಂದು ಅಡುಗೆ ಮನೆಯದ್ದು. ಈಗ ಬಂದು ಇದೆಲ್ಲ ಏನೂ ಇರಲಿಲ್ಲ, ಎಲ್ಲ ಬಾಕ್ಸ್ ಹಾಕಿ ತುಂಬ ಅಟ್ಟ ದೊಡ್ಡದಿದೆ ನಮ್ದು. ಇಲ್ಲಿ ಮೇಲೆ ಅಟ್ಟದ ಮೇಲೆ ಹಾಕ್ಬಿಟ್ಟಿದೆ, ಏನೂ ಬಳಸ್ತಾ ಇರಲಿಲ್ಲ. ಇನ್ನು ಯಾವಾಗ ಬಳಸೋದು ಅಲ್ವಾ? ಅದಕ್ಕೋಸ್ಕರ ಏನು ಮಾಡಿದೆ, ಬೇಡ ಬಳಸಬೇಕು ಯೂಟ್ಯೂಬ್ಗೆಲ್ಲ ನಾನು ಇರಲಿ ಅಂತ ಹೇಳಿ ಈಗ ನೀಟಾಗಿ ಮಾಡ್ಕೊಂಡಿದ್ದೀನಿ. ಈ ಸ್ಟ್ಯಾಂಡೆಲ್ಲ ತರೋದಕ್ಕೆ ನನಗೆ ಒಂದು 4,500 ರೂಪಾಯಿ ಬಿತ್ತು. ಈ ಸ್ಟ್ಯಾಂಡು ಇದು ಎಲ್ಲ ತರೋದಕ್ಕೆ 4,500 ರೂಪಾಯಿ ಆಯಿತು ನನಗೆ. ನೋಡಿದ್ರಲ್ಲ, ನಂದು ಪುಟ್ಟು ಅಡುಗೆ ಮನೆ ಅಂತ ಹೇಳಿ ನನಗೆ ಫಸ್ಟು ನೋಡಿದ್ದೀರ ವೀಡಿಯೋ, ಸಣ್ಣದಾಗಿ ಇಲ್ಲೊಂದು ತೋರಿಸಿರ್ತೀನಿ ವೀಡಿಯೋನ. ಫಸ್ಟ್ ಹೇಗಿತ್ತು, ಇವಾಗ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ. ಗಿಡ ಹಾಕಿದ್ದು ಇರಲ್ಲ ಬೇಡವಾ ಅಂತ ಹೇಳಿ, ಯಾಕಂದರೆ ಗೊತ್ತಿಲ್ಲ ನನಗೆ. ಮನಿ ಪ್ಲ್ಯಾಂಟ್ ಒಬ್ಬರು ಹೇಳ್ತಾರೆ ಹಾಕಬೇಕು ಅಂತಾರೆ, ಒಬ್ಬರು ಹಾಕಬಾರ್ದು, ಮನೇಲಿ ಇಡಬಾರ್ದು ಅಂತಾರೆ. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಯಾರಾದರೂ ತಿಳಿದಿರೋರು ಗೊತ್ತಿದ್ದರೆ ದಯವಿಟ್ಟು ನನಗೆ ಹೇಳಿ, ಹಾಕಬೇಕಾ ಬೇಡವಾ ಅಂತ, ಮತ್ತೇನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾ. ಪ್ರತಿಯೊಂದು ತೋರಿಸಿದ್ದೀನಿ. ವೀಡಿಯೋ ಲೆಂತಿ ಆಗ್ಬೋದು,
ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಪುಟ್ಟು ಅಡುಗೆ ಮನೆ ಹೇಗಿದೆ ಅಂತ ನನಗೊಂದು ಕಮೆಂಟಲ್ಲಿ ಹೇಳಿ, ನನಗೆ ಖುಷಿ ಆಗುತ್ತೆ. ಯಾಕಂದರೆ ಏನೋ ಒಂದು ಹೆಮ್ಮೆ ನನಗೆ, ನನ್ನ ಮನೆ, ನನ್ನ ಅರಮನೆ ಅನ್ನೋದು ನನಗೆ ಹೆಮ್ಮೆ. ನನ್ನ ಮುಖ ತೋರಿಸ್ತಿಲ್ಲ, ಹೆಮ್ಮೆ ಅನಿಸುತ್ತೆ ನನಗೆ ನನ್ನ ಅರಮನೆ ಬಗ್ಗೆ ಒಂದು ವೀಡಿಯೋ ಮಾಡೋದಕ್ಕೆ. ಅದಕ್ಕೋಸ್ಕರ ಏನು ಚೇಂಜಸ್ ಮಾಡ್ಕೊಳ್ಬೇಕಾ, ಏನು ಮಾಡಬೇಕು ಅಂತ ದಯವಿಟ್ಟು ನನಗೆ ಒಂದು ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ನನ್ನ ಅಡುಗೆ ಮನೆ ವೀಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.